ಹಲೋ ವೀಕ್ಷಕರೇ, ವೆಲ್ಕಮ್ ಟು ಸಿರ್ಸು ವ್ಲಾಗ್ಸ್. ಈ ದೀಪಾವಳಿ ಹಬ್ಬಕ್ಕೆ ಎಲ್ಲರೂ ಮನೆಯಲ್ಲಿ ಸ್ವೀಟನ್ನು ರೆಡಿ ಮಾಡ್ಕೊತಾ ಇರ್ತೀವಿ. ಈಸಿಯಾಗಿ ಕ್ವಿಕ್ಕಾಗಿ 4 ಪದಾರ್ಥಗಳನ್ನು ಬಳಸ್ಕೊಂಡು ಬೇಕ್ರಿಯಲ್ಲಿ ಸಿಗ್ತಕ್ಕಂಥ ದೂದ್ ಪೇಡಾನ ಮನೆಯಲ್ಲೇ ರೆಡಿ ಮಾಡ್ಕೋಬಹುದು. ಇದಕ್ಕೆ 1 ಸ್ಪೂನಷ್ಟು ತುಪ್ಪ ಇದ್ದರೆ ಸಾಕಾಗುತ್ತೆ. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ 1 ಕಪ್ಪಷ್ಟು ಮಿಲ್ಕ್ ಪೌಡರು, 1 ಕಪ್ಪಷ್ಟು ಹಾಲು, 1 ಕಪ್ಪಷ್ಟು ಸಕ್ಕರೆ ಪುಡಿನ ಹಾಗೆ ಸ್ವಲ್ಪ ತುಪ್ಪನ ತಗೊಂಡಿದ್ದೀನಿ. ಒಂದು ಕಡಾಯನ್ನು ಬಿಸಿ ಮಾಡಿಕೊಂಡು ಮಿಲ್ಕ್ ಪೌಡರನ್ನು ಕಡಿಮೆ ಉರಿಯನ್ನು ಇಟ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಈ ರೀತಿ ಒಂದು 6ರಿಂದ 7 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ನಂತರ ಇದಕ್ಕೆ 1 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ತುಪ್ಪನ ಹಾಕಿದ ನಂತರ ಇದನ್ನು ಕೈ ಬಿಡ್ದಿರ ಚೆನ್ನಾಗಿ ಹುರ್ಕೋಬೇಕು. ಬಣ್ಣ ಇಲ್ಲ, ಚೇಂಜ್ ಆಗ್ತಾ ಬರುತ್ತೆ. ಈ ರೀತಿ ಇದನ್ನು ನಿಧಾನಕ್ಕೆ ಮಂದ ಉರಿಯಲ್ಲಿ ಹುರ್ಕೋಬೇಕು. ಇದಕ್ಕೆ ಮೇನಾಗಿ ಈ ಹಾಲಿನ ಪುಡಿನ ಯಾವ ರೀತಿ ಹುರ್ಕೊತೀರೋ ಅದರ ಮೇಲೆ ಪೇಡ ಹೇಗೆ ಬರುತ್ತೆ ಅಂತ ಡಿಸೈಡ್ ಮಾಡಬಹುದು. ಈ ರೀತಿ ಕೈ ಬಿಡದಿರ ಇದನ್ನು ಹುರ್ಕೊತಾ ಇರಬೇಕು. ಉರಿತಾ ಇದು ಬಣ್ಣ ಬದಲಾಗ್ತಾ ಇದೆ, ನೋಡ್ತಾ ಇದ್ದೀರಲ್ವಾ. ಈ ರೀತಿ ಬಣ್ಣ ಬದಲಾದಾಗ ಇದಕ್ಕೆ 1 ಕಪ್ಪಷ್ಟು ಹಾಲನ್ನು ಸೇರಿಸ್ಕೊಂಡಿದ್ದೀನಿ. ಹಾಲನ್ನು ಸೇರಿಸ್ಕೊಂಡ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು. ಇದು ಬೇಯ್ತಾ ಗಟ್ಟಿಯಾಗುತ್ತೆ. ಇದಕ್ಕೆ 1 ಸ್ಪೂನ್ ತುಪ್ಪ ಸಾಕು. ನಂತರ ತುಪ್ಪನೇನು ಸೇರ್ಸೋಕ್ಕೆ ಹೋಗಬೇಡಿ. ಕೈಯಿಂದ ಮುಟ್ಟಿ ನೋಡಿದಾಗ ಇದು ಗಟ್ಟಿಯಾಗಬೇಕು, ಉಂಡೆ ಕಟ್ಟೋಕ್ಕೆ ಬರಬೇಕು. ಆ ರೀತಿ ಬಂದಾದ ನಂತರ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ತಣ್ಣಗಾದ ನಂತರ ಇದಕ್ಕೆ ಸಕ್ಕರೆ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಸಿಹಿ ಸ್ವಲ್ಪ ಜಾಸ್ತಿ ಇದ್ರೇ ಪೇಡ ತುಂಬ ಚೆನ್ನಾಗಿರತ್ತೆ. ಸಕ್ಕರೆ ನಮಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟನ್ನು ಈ ರೀತಿ ಚೆನ್ನಾಗಿ ನಾದ್ಕೊಂಡು ಇದನ್ನು ರೆಡಿ ಮಾಡ್ಕೋಬೇಕು. ತುಂಬ ಚೆನ್ನಾಗಿರತ್ತೆ. ಬೇಕ್ರಿಲಿ ಸಿಗ್ತಕ್ಕಂಥ ಪೇಡಗಿಂತಲೂ ರುಚಿಯಾಗಿರತ್ತೆ. ಇದನ್ನು ನಾದ್ಕೊಂಡ ನಂತರ ಈ ರೀತಿ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇದನ್ನು ರೆಡಿ ಮಾಡ್ಕೋಬಹುದು. ನಾನಿವತ್ತು ಎಲ್ಲ ಸರ್ಕಲ್ ಟೈಪಲ್ಲಿ ಈ ರೀತಿ ಪೇಡನ ರೆಡಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ರುಚಿಯಾಗಿರ್ತಕ್ಕಂಥ ಸ್ವೀಟನ್ನು ಈ ದೀಪಾವಳಿ ಹಬ್ಬಕ್ಕೆ ನೀವು ರೆಡಿ ಮಾಡ್ಕೋಬಹುದು. 1 ಕಪ್ಪಷ್ಟು ಮಿಲ್ಕ್ ಪೌಡರ್ ಇದ್ದರೆ ಸಾಕು. ಇದನ್ನು ನಾವು ಈಸಿಯಾಗಿ ರೆಡಿ ಮಾಡ್ಕೋಬಹುದು. ಇದ್ರ ಮೇಲೆ ಸ್ವಲ್ಪ ಸಕ್ಕರೆ ಪುಡಿನ ಸೇರಿಸ್ಕೊಂಡ್ರೆ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ. ಇದು ಒಂದು ಅರ್ಧ ಗಂಟೆಗಳ ಕಾಲ ಚೆನ್ನಾಗಿ ಆರೋಕ್ಕೆ ಬಿಟ್ಬಿಟ್ರೆ ಗಟ್ಟಿ ಆಗ್ತಾ ಬರುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಬೇಕ್ರಿಯಿಂದ ಈ ಪೇಡನ ತರೋಕ್ಕೆ ಸುಮಾರು ದುಡ್ಡು ಕೊಡಬೇಕಾಗಿರತ್ತೆ. ಪೇಡ ಬೇಕ್ರಿಯಲ್ಲಿ ತುಂಬ ರೇಟ್ ಇರುತ್ತೆ. ಮನೆಯಲ್ಲಿ ಕ್ವಿಕ್ಕಾಗಿ ಈಸಿಯಾಗಿ ಇದನ್ನು ರೆಡಿ ಮಾಡ್ಕೋಬಹುದು. ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿರುತ್ತೆ. ಈ ಸೂಪರಾಗಿರ್ತಕ್ಕಂಥ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.